ಇವತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಎಸೆನ್ಷಿಯಲ್ ಡಿಜಿಟಲ್ ಸ್ಕಿಲ್ಸ್ ಈ ಮಾಡ್ಯೂಲ್ನಲ್ಲಿ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ಗಳ ಮೂಲಭೂತ ಅಂಶಗಳು. ಕಂಪ್ಯೂಟರ್ ಇದಕ್ಕೆ 3 ಮೂಲಭೂತ ಅಂಶಗಳು. ಉದಾಹರಣೆ ಮೂಲಕ ಹೇಳಬೇಕಂದ್ರೆ ಕಂಪ್ಯೂಟರ್ ಯಾವುದೇ ಕೆಲಸ ತಾನೇ ಮಾಡೋದಿಲ್ಲ. ಅದಕ್ಕೆ ನಾವು ಮೊದಲ ಸೂಚನೆ ಕೊಡಬೇಕು. ಸೂಚನೆ ಕೊಡೋದು ಇದಕ್ಕೆ ನಾವು ಟೆಕ್ನಿಕಲ್ ವರ್ಡು ಇನ್ಸ್ಟ್ರಕ್ಷನ್ನ ಅಂತೀವಿ. ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ನಾವು ಅಂಕಿ ಅಂಶಗಳನ್ನು ಕೊಡಬೇಕು. ಅಂಕಿ ಅಂಶ ಇದಕ್ಕೆ ಟೆಕ್ನಿಕಲ್ ವರ್ಡ್ ಡೇಟಾ. ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಇದನ್ನು ನಾವು ಇನ್ಪುಟ್ ಮುಖಾಂತರ ಕೊಡಬೇಕು. ಕಂಪ್ಯೂಟರ್ನ ಮೊದಲೇ ಮೂಲಭೂತ ಅಂಶ ಇನ್ಪುಟ್. ಒಂದ್ಸರಿ ನಾವು ಇನ್ಸ್ಟ್ರಕ್ಷನ್ ಮತ್ತು ಇನ್ಪುಟ್ ಕೊಟ್ಟ ಮೇಲೆ ಕಂಪ್ಯೂಟರ ಪ್ರಕ್ರಿಯೆ ಮಾಡ್ತದೆ. ಪ್ರಕ್ರಿಯೆ ಅಂದರೆ ಪ್ರೊಸೆಸಿಂಗ್ ಮಾಡಿ ಮನುಷ್ಯರಿಗೆ ತಿಳಿಯುವಂಥ ರೂಪದಲ್ಲಿ ತನ್ನ ಕೆಲಸ ಸ್ಟೋರ್ ಮಾಡ್ತದೆ, ಮೆಮರಿನಲ್ಲಿ ಸ್ಟೋರ್ ಮಾಡ್ತದೆ. ಅದಕ್ಕೆ ಕಂಪ್ಯೂಟರ್ನ 2ನೇ ಮೂಲಭೂತ ಅಂಶ ಪ್ರೊಸೆಸಿಂಗ್. ಇದಾದಮೇಲೆ ಪ್ರೊಸೆಸ್ ಮಾಡಿ ಮೆಮರಿನಲ್ಲಿ ಕಂಪ್ಯೂಟರ್ ಮಾಡಿದ ಕೆಲಸ ನಾವು ತಗೋಬೇಕಂದ್ರೆ ಔಟ್ಪುಟ್ ಮುಖಾಂತರ ತಗೋಬೇಕು. ಅದಕ್ಕೆ ಕಂಪ್ಯೂಟರ್ನ 3ನೇ ಮೂಲಭೂತ ಅಂಶ ಔಟ್ಪುಟ್. ಕಂಪ್ಯೂಟರ್ಗೆ 3 ಮೂಲಭೂತ ಅಂಶಗಳು: ಇನ್ಪುಟ್, ಪ್ರೊಸೆಸ್, ಔಟ್ಪುಟ್. ಈ ಕಾರ್ಯ ನಿರ್ವಹಿಸಬೇಕಂದ್ರೆ ಅದಕ್ಕೆ ತಕ್ಕಂತೆ ಅದಕ್ಕೆ ಇನ್ಪುಟ್ ಡಿವೈಸಸ್, ಪ್ರೊಸೆಸಿಂಗ್ ಯೂನಿಟ್ ಮತ್ತು ಔಟ್ಪುಟ್ ಡಿವೈಸಸ್ ಬೇಕಾಗ್ತವೆ. ಈಗ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ಲೆಸನ್ನ ಡೀಟೇಲ್ ಆಗಿ ಕಲ್ಬೋದು. ಇಂಟ್ರೊಡಕ್ಷನ್ ಟು ಡಿಜಿಟಲ್ ಸ್ಕಿಲ್ಸ್ ಈ ಪಾಠದಲ್ಲಿ ತಿಳಿಸಿದ ಹಾಗೆ ಚಂಚಲ್ ತ್ರಿಪಾಠಿ ಇವರು ಡಿಜಿಟಲ್ ಸ್ಕಿಲ್ಸ್ ಕಲಿಯೋದರ ಮೂಲಕ ಯಶಸ್ಸನ್ನು ಪಡೆದಿದ್ದಾರೆ. ಅವರು ತಮ್ಮ ಅನುಭವಗಳನ್ನು ಹೇಳುತ್ತಾ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ಗಳ ಮೂಲಭೂತ ಅಂಶಗಳು ಈ ಪಾಠವನ್ನು ಕಲಿಯಲು ಸಹಾಯ ಮಾಡುತ್ತಾರೆ. ಇಂಟ್ರೊಡಕ್ಷನ್ ಟು ಡಿಜಿಟಲ್ ಸ್ಕಿಲ್ಸ್ ಈ ಪಾಠದಲ್ಲಿ ತಿಳಿಸಿದ ಹಾಗೆ ಚಂಚಲ್ ತ್ರಿಪಾಠಿ ಇವರು ಡಿಜಿಟಲ್ ಸ್ಕಿಲ್ಸ್ ಕಲಿಯೋದರ ಮೂಲಕ ಯಶಸ್ಸನ್ನು ಪಡೆದಿದ್ದಾರೆ. ಅವರು ತಮ್ಮ ಅನುಭವಗಳನ್ನು ಹೇಳುತ್ತಾ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ಗಳ ಮೂಲಭೂತ ಅಂಶಗಳು ಈ ಪಾಠವನ್ನು ಕಲಿಯಲು ಸಹಾಯ ಮಾಡುತ್ತಾರೆ. ಅದಕ್ಕಾಗಿ ಮುಂದಿನ ಪುಟ ನೋಡುವುದು. Hello, I am Chanchal from Prayagraj, UP. I never used computers while growing up. ನಾನು ಚಂಚಲ್ ತ್ರಿಪಾಠಿ. ನಾನು ಬೆಳೆಯುವಾಗ ಕಂಪ್ಯೂಟರ್ ಬಳಸಲಿಲ್ಲ. So, I did not know anything about computers. ಹೀಗಾಗಿ ನನಗೆ ಕಂಪ್ಯೂಟರ್ಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ. But when I joined the ITI, I understood the importance of learning computers. ಆದರೆ ನಾನು ITIಗೆ ಹೋದ ಮೇಲೆ ಕಂಪ್ಯೂಟರ್ ಕಲಿಕೆಯ ಮಹತ್ವ ತಿಳಿಯಿತು. We need to be digitally literate to become successful in this digital world. ಈ ಡಿಜಿಟಲ್ ಜಗತ್ತಿನಲ್ಲಿ ನಾವು ಯಶಸ್ವಿ ಆಗಬೇಕಾದರೆ ಡಿಜಿಟಲ್ ಸಾಕ್ಷರತೆ ಹೊಂದಿರಬೇಕು. So, let us take the first step towards digital literacy by learning about the basics of computers. ಅದಕ್ಕಾಗಿ ಈಗ ನಾವು ಕಂಪ್ಯೂಟರ್ಗಳ ಮೂಲಭೂತ ಅಂಶಗಳನ್ನು ಕಲಿಯುವ ಮೂಲಕ ಡಿಜಿಟಲ್ ಸಾಕ್ಷರತೆಯತ್ತ ಮೊದಲ ಹೆಜ್ಜೆ ಇಡೋಣ. ಅದಕ್ಕಾಗಿ ಮುಂದಿನ ಪುಟ ಓದುವುದು. Before we start this lesson, let's understand what you already know and what you want to learn about this topic. Select the appropriate box for each option. What is a computer? What are the basic parts of a computer? What are the functions of different parts of a computer?
ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ತಿಳಿದುಕೊಳ್ಳುವುದು. ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಬಾಕ್ಸ್ ಫಾರ್ ಈಚ್ ಆಪ್ಷನ್. ಪ್ರತಿಯೊಂದು ಆಯ್ಕೆಯನ್ನು ಸರಿಯಾದ ಖಾಲಿ ಬಾಕ್ಸ್ನಲ್ಲಿ ಗುರುತಿಸುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಈ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಗುರುತಿಸುವುದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ, ಅದನ್ನು ಬಲಗಡೆ ಬಾಕ್ಸ್ನಲ್ಲಿ ಗುರುತಿಸುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ ವಾಟ್ ಈಸ್ ಅ ಕಂಪ್ಯೂಟರ್. ಕಂಪ್ಯೂಟರ್ ಅಂದರೆ ಏನು? ಈ ವಿಷಯ ನಮಗೆ ತಿಳಿದಿದೆ. ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಗುರುತಿಸುವುದು. ದ ಬೇಸಿಕ್ ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್. ಕಂಪ್ಯೂಟರಿನ ಮೂಲ ಭಾಗಗಳು ಯಾವುವು? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟರ್. ಕಂಪ್ಯೂಟರಿನ ವಿವಿಧ ಭಾಗಗಳ ಕಾರ್ಯಗಳು ಯಾವುವು? ಈ ಎರಡು ವಿಷಯಗಳನ್ನು ನಾವು ಇನ್ನು ಮುಂದೆ ವಿವರವಾಗಿ ಕಲಿಯಬೇಕಾಗಿದೆ. ಆಯ್ಕೆಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಗುರುತಿಸಿ ಆಯ್ಕೆಗಳನ್ನು ಸಲ್ಲಿಸುವುದು. Very good. Sharing what you know and what you want to learn will help you improve your learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ಅದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಈಗ ಮುಂದಿನ ಪುಟ ಓದುವುದು. Let us start with the first part of the lesson. Click on Begin Lesson to start. ಈಗ ಈ ಪಾಠದ ಮೊದಲನೇ ಭಾಗ ಬೇಸಿಕ್ಸ್ ಆಫ್ ದ ಕಂಪ್ಯೂಟರ್ ಪಾರ್ಟ್ 1. ಕಂಪ್ಯೂಟರ್ಗಳ ಮೂಲಭೂತ ಅಂಶಗಳು ಭಾಗ 1. ಇದನ್ನು ಪ್ರಾರಂಭಿಸುವುದು. ಅದಕ್ಕಾಗಿ ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson, we will learn what is a computer, the important parts of a computer. ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್. ಈ ಪಾಠದಲ್ಲಿ ನಾವು ಕಲಿಯುವುದು ಎರಡು ವಿಷಯಗಳನ್ನು. ಮೊದಲನೆಯದು ವಾಟ್ ಈಸ್ ಅ ಕಂಪ್ಯೂಟರ್. ಕಂಪ್ಯೂಟರ್ ಅಂದರೆ ಏನು. ಎರಡನೆಯದು ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್. ಕಂಪ್ಯೂಟರ್ಗಳ ಪ್ರಮುಖ ಭಾಗಗಳು. ಅದಕ್ಕಾಗಿ ಮುಂದಿನ ಪುಟ ಓದುವುದು. A computer is an electronic device used to process data. It converts data into information that people can use. ವಾಟ್ ಈಸ್ ಅ ಕಂಪ್ಯೂಟರ್. ಕಂಪ್ಯೂಟರ್ ಅಂದರೆ ಏನು. ಅ ಕಂಪ್ಯೂಟರ್ ಈಸ್ ಆನ್ electronic device used to process data. It converts data into information that people can use. ಕಂಪ್ಯೂಟರ್ ಇದು ಒಂದು ಇಲೆಕ್ಟ್ರಾನಿಕ್ ಉಪಕರಣ. ಇದು ಡೇಟಾ ಅಂದರೆ ಅಂಕಿಅಂಶಗಳನ್ನು ಸಂಗ್ರಹಿಸಿ ಜನರು ಬಳಸಬಹುದಾದ ಮಾಹಿತಿಯನ್ನಾಗಿ ಪರಿವರ್ತಿಸುತ್ತದೆ. The basic functions of computer are input. Data is entered in the computer. ಬೇಸಿಕ್ ಫಂಕ್ಷನ್ಸ್ ಆಫ್ ಅ ಕಂಪ್ಯೂಟರ್. ಕಂಪ್ಯೂಟರ್ನ ಮೂಲಭೂತ ಕಾರ್ಯಗಳು. ಮೊದಲನೆಯದು ಇನ್ಪುಟ್. ಕಂಪ್ಯೂಟರ್ಗೆ ಬೇಕಾದ ಅಂಕಿಅಂಶಗಳನ್ನು, ಸೂಚನೆ ಮತ್ತು ಮಾಹಿತಿಗಳನ್ನು ಕಂಪ್ಯೂಟರ್ಗಳಿಗೆ ಸೇರಿಸುವುದು ಅಥವಾ ಒದಗಿಸುವುದು. Processing. Data is processed, that is, a series of steps are taken to get result. ಎರಡನೆಯದು ಪ್ರೊಸೆಸಿಂಗ್. ಡೇಟಾ ಈಸ್ ಪ್ರೊಸೆಸ್ಡ್, ದಟ್ ಈಸ್ ಅ ಸೀರೀಸ್ ಆಫ್ ಸ್ಟೆಪ್ಸ್ ಆರ್ ಟೇಕನ್ ಟು ಗೆಟ್ ರಿಸಲ್ಟ್ ಅಂದರೆ ಕಂಪ್ಯೂಟರ್ಗೆ ಒದಗಿಸಿರುವ ಕಚ್ಚಾ ಅಂಕಿಅಂಶಗಳನ್ನು ನಾವು ಕೊಟ್ಟಿರುವ ಸೂಚನೆಯ ಪ್ರಕಾರ ಕ್ರಮಬದ್ಧ ಸರಣಿಗಳನ್ನು ತೆಗೆದುಕೊಂಡು ಪ್ರಕ್ರಿಯೆಗೊಳಿಸುವುದು. Output. The result is sent out to the user. ಮೂರನೆಯದು ಔಟ್ಪುಟ್. ದ ರಿಸಲ್ಟ್ ಈಸ್ ಸೆಂಟ್ ಔಟ್ ಟು ದ ಯೂಸರ್. ಫಲಿತಾಂಶವನ್ನು ಬಳಕೆದಾರರಿಗೆ ಕಳುಹಿಸುವುದು. So, a computer system must have parts that can perform these three basic functions. A computer system must have
ಪಾರ್ಟ್ಸ್ ಪರ್ಫಾರ್ಮಿಂಗ್ ದ 3 ಬೇಸಿಕ್ ಫಂಕ್ಷನ್ಸ್ ಅಂದರೆ ಕಂಪ್ಯೂಟರ್ ವ್ಯವಸ್ಥೆಯು ಇನ್ಪುಟ್, ಪ್ರಾಸೆಸ್, ಔಟ್ಪುಟ್ ಈ 3 ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸಲು ಅದಕ್ಕೆ ತಕ್ಕಂತೆ ಬಿಡಿ ಭಾಗಗಳನ್ನು ಹೊಂದಿರಬೇಕು. ಇದನ್ನು ತಿಳಿದುಕೊಳ್ಳಲು ಮುಂದಿನ ಪುಟ ಓದುವುದು. Therefore, all computers have 3 types of parts. Input unit, central processing unit, output unit. Click on each box to know more. ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್, ಕಂಪ್ಯೂಟರ್ನ ಭಾಗಗಳು. ಇನ್ಪುಟ್ ಯೂನಿಟ್, ಇನ್ಪುಟ್ ಘಟಕ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣೆ ಘಟಕ. ಔಟ್ಪುಟ್, ಔಟ್ಪುಟ್ ಘಟಕ. ಇದರಲ್ಲಿ ಪ್ರತಿಯೊಂದನ್ನು ಆಯ್ಕೆ ಮಾಡಿ ವಿವರವಾಗಿ ತಿಳಿದುಕೊಳ್ಳುವುದು. ಮೊದಲನೆಯದು ಇನ್ಪುಟ್ ಯೂನಿಟ್ ಆಯ್ಕೆ ಮಾಡುವುದು. Input devices help a user work and interact with a computer. It allows the user to enter data into the computer. Input unit, input devices help a user work and interact with a computer. ಇನ್ಪುಟ್ ಸಾಧನಗಳು ಬಳಕೆದಾರರಿಗೆ ಕೆಲಸ ಮಾಡಲು ಮತ್ತು ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಮಾಡಲು ಸಹಾಯ ಮಾಡುತ್ತವೆ. ಇಟ್ ಅಲೌಸ್ ದ ಯೂಸರ್ ಟು ಎಂಟರ್ ಡೇಟಾ ಇಂಟು ದ ಕಂಪ್ಯೂಟರ್. ಇದು ಕಂಪ್ಯೂಟರ್ನಲ್ಲಿ ಡೇಟಾ ಸೇರಿಸಲು ಅಥವಾ ಒದಗಿಸಲು ಅವಕಾಶ ಮಾಡಿಕೊಡುತ್ತವೆ. Some of the input devices are keyboard, mouse, web camera, microphone, scanner. Some of the input devices are ಕೆಲವು ಇನ್ಪುಟ್ ಸಾಧನಗಳು ಕೀಬೋರ್ಡ್, ಮೌಸ್, ವೆಬ್ ಕ್ಯಾಮೆರಾ, ಸ್ಕ್ಯಾನರ್, ಮೈಕ್ರೋಫೋನ್. ಈಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಯ್ಕೆ ಮಾಡುವುದು. The CPU is like the human brain. It performs all calculations, makes all decisions, and controls all units of the computer. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದನ್ನು ಚಿಕ್ಕದಾಗಿ CPU ಎಂದು ಕರೆಯಬಹುದು. ದ CPU ಈಸ್ ಲೈಕ್ ದ ಹ್ಯೂಮನ್ ಬ್ರೈನ್. CPU ಮನುಷ್ಯನ ಮೆದುಳು ಇದ್ದ ಹಾಗೆ. ಇಟ್ ಪರ್ಫಾರ್ಮ್ಸ್ ಆಲ್ ಕ್ಯಾಲ್ಕುಲೇಷನ್ಸ್, ಮೇಕ್ಸ್ ಆಲ್ ಡಿಸಿಷನ್ಸ್ ಆ್ಯಂಡ್ ಕಂಟ್ರೋಲ್ಸ್ ಆಲ್ ಯೂನಿಟ್ಸ್ ಆಫ್ ದ ಕಂಪ್ಯೂಟರ್. CPU ಇದು ಎಲ್ಲ ಲೆಕ್ಕಾಚಾರಗಳನ್ನು ನಿರ್ವಹಿಸುತ್ತದೆ, ನಿರ್ಧಾರ ಮಾಡುತ್ತದೆ ಮತ್ತು ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ನಿಯಂತ್ರಿಸುತ್ತದೆ. ಈಗ ಔಟ್ಪುಟ್ ಆಯ್ಕೆ ಮಾಡುವುದು. Output devices display output from a computer. These devices help us receive information or data from a computer. ಔಟ್ಪುಟ್ ಯೂನಿಟ್, ಔಟ್ಪುಟ್ ಘಟಕ. ಔಟ್ಪುಟ್ ಡಿವೈಸಸ್ ಡಿಸ್ಪ್ಲೇ ಔಟ್ಪುಟ್ ಫ್ರಮ್ ಅ ಕಂಪ್ಯೂಟರ್. ಔಟ್ಪುಟ್ ಸಾಧನಗಳು ಕಂಪ್ಯೂಟರ್ನಿಂದ ಔಟ್ಪುಟ್ಟನ್ನು ತೋರಿಸುತ್ತವೆ ಅಥವಾ ಬಿತ್ತರಿಸುತ್ತವೆ. These devices help us receive information or data from a computer. ಅಂದರೆ ಕಂಪ್ಯೂಟರ್ನಿಂದ ಮಾಹಿತಿ ಮತ್ತು ಅಂಕಿಅಂಶಗಳನ್ನು ಪಡೆದುಕೊಳ್ಳಲು ಸಹಾಯಕವಾಗಿವೆ. Some output devices are monitor, speaker, printer, headphones. ಕೆಲವು ಔಟ್ಪುಟ್ ಸಾಧನಗಳು ಮಾನಿಟರ್, ಸ್ಪೀಕರ್, ಪ್ರಿಂಟರ್, ಹೆಡ್ಫೋನ್ಸ್. ಈಗ ಮುಂದಿನ ಪುಟ ಓದುವುದು. Based on what you learned, answer the following questions. Click on Begin button to start. ಆಕ್ಟಿವಿಟಿ ಟೈಮ್, ಚಟುವಟಿಕೆ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್ಡ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್.
ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಅದಕ್ಕಾಗಿ ಬಿಗಿನ್ ಆಯ್ಕೆ ಮಾಡುವುದು. Choose the correct option. Dash is the brain of the computer. Monitor, CPU. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಗುರುತಿಸುವುದು. ಡ್ಯಾಶ್ ಇಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್. ಈ ಪ್ರಶ್ನೆಯ ಅರ್ಥ ಡ್ಯಾಶ್ ಇದು ಕಂಪ್ಯೂಟರ್ನ ಮೆದುಳು. ಆಯ್ಕೆಗಳು ಮಾನಿಟರ್, CPU. ಮಾನಿಟರ್ ಇದು ಔಟ್ಪುಟ್ ಯೂನಿಟ್ ಆಗಿದೆ. CPU ಇದು ಕಂಪ್ಯೂಟರ್ನ ಮೆದುಳು. CPU ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Very good. You are right. CPU or Central Processing Unit is the brain of the computer. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Choose true or false. Keyboard is an output device. True, false. ಚೂಸ್ ಟ್ರೂ ಆರ್ ಫಾಲ್ಸ್. ಸರಿ ಅಥವಾ ತಪ್ಪು ಆಯ್ಕೆ ಮಾಡುವುದು. ಕೀಬೋರ್ಡ್ ಈಸ್ ಆನ್ ಔಟ್ಪುಟ್ ಡಿವೈಸ್. ಕೀಬೋರ್ಡ್ ಇದು ಔಟ್ಪುಟ್ ಸಾಧನ. ಈ ವಾಕ್ಯ ತಪ್ಪಾಗಿದೆ. ಕೀಬೋರ್ಡ್ ಇದು ಇನ್ಪುಟ್ ಸಾಧನ. ಫಾಲ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Good job. You're right. Keyboard is an input device. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Drag each option and place it in the correct box. Input unit, output unit. ಡ್ರ್ಯಾಗ್ ಈಚ್ ಆಪ್ಷನ್ ಆ್ಯಂಡ್ ಪ್ಲೇಸ್ ಇಟ್ ಇನ್ ದ ಕರೆಕ್ಟ್ ಬಾಕ್ಸ್. ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ಮೊದಲನೇ ಚಿತ್ರ ಪ್ರಿಂಟರ್ ಇದೆ. ಇದು ಔಟ್ಪುಟ್ ಯೂನಿಟ್. ಎರಡನೇ ಚಿತ್ರ ಮೌಸ್ ಇದೆ. ಇದು ಇನ್ಪುಟ್ ಯೂನಿಟ್. ಉತ್ತರಗಳನ್ನು ಸಲ್ಲಿಸುವುದು. Good job. This is correct. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Congratulations on completing the lesson. In the next lesson, we will learn about the different types of computers. ಈ ಪಾಠ ಮುಗಿಸಿದ್ದಕ್ಕಾಗಿ ಅಭಿನಂದನೆಗಳು. ಮುಂದಿನ ಪಾಠದಲ್ಲಿ ನಾವು ವಿವಿಧ ರೀತಿಯ ಕಂಪ್ಯೂಟರ್ಗಳ ಬಗ್ಗೆ ಕಲಿಯುವುದು. ಮುಂದಿನ ಪುಟ ಓದುವುದು.